ನತ್ತು ನೋಡಾಕಿ ಆಹಾ ಮುತ್ತು ಕೊಡಾಕಿ ನತ್ತು ನೋಡಾಕಿ ಆಹಾ ಮುತ್ತು ಕೊಡಾಕಿ ಇಲ್ಲಿ ಯಾಕ ಒಂದ್ ನಮೂನಿ ನಾಗಕಟ್ಟಿ ಬಿಡ್ತಿಲ್ಲ ಇಲ್ಲೇ ತಂಗಿ ಏನದೆ ವಾಸನೆ ಅಲ್ರಿ ಅದ ಚಂದನಿ ವಾಸನೆ ಐತಿ ಏ ಮಗನ ಸುಳ್ಳು ಹೇಳಕ್ ಹೇಳ ನಮ್ಗೇನು ಬಗಲಾಗೇನು ಕೂಡ್ಕೊಂಡಂತಲ್ಲ ಲೇ ಮಗನ ಯಪ್ಪ 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 ಅದು ನಿಜವಾಗ್ಲೂ ಗಂಧದೆಣ್ಣೆ ವಾಸನ ಯಪ್ಪ ಅಂದಾಗ ನೀ ಪೂಡ ತ್ಯಾಕ್ ಮಾಡ್ಕೊಂಡು ಹೌದಲ್ಲ ಇಲ್ಪ ಏನ್ರಿ ಮಾಸ್ತ್ರ ಏ ಮಗನ ನೋಡ ಸಾಕ್ಷಿ ಹೇಳಿದ್ರಿಲ್ಲ ಎಲ್ಲಿಗೆ ಬಂದಿದ್ದ ಮಗನ ನಿನ್ನ ಯಪ್ಪ ನಾನು ಹಾಡು ಕುಣಿಯಕತ್ತಿದ್ದಿಲ್ಲ ಮತ್ತೆ ಅವ್ರನ್ನ ತ್ಯಾಕೆ ಮಾಡಿ ನಡಕತ್ತಿದ್ದೀರ ನೀನ್ ನಾವು ಅಂದೀರ ಏನಂಗ ನೋಡ ಕಟ್ಟ ಹೊಲಕ್ಕೆ ಗಾಡಿ ತಗೊಂಬ ಅಂತಂದ್ರೆ ಮಗನಲ್ಲಿ ನೀನು ನನ್ನ ಮಗಳ ಗಾಡಿ ಒಳಗೆ ಅಂತೀಯ ಮಗನ ನಾನು ಅವಾಗ ಹೇಳಿದ್ರಿ ಈ ಮಗ್ಗ ಕೆಡಿ ಒದ್ಯಾಕ್ ಬಂದು ಹೋದಲ್ಲ ಲೇ ಅಲ್ಲಲೇ ರಾಜ ನೀನು ಹಳ್ಳದ ಹೊಲಕ್ಕ ಜೋಳ ಹಾಕಿ ಕೆಂಪನೊಳಗ ಕಡ್ಲಿ ಹಾಕಿ ಮಾಡ್ಲಿ ಅಂತಂದ್ರ ಈ ನನ್ನ ಮಗಳು ಕೂಡ ಜೋಲೋಸ್ಗೆ ಅಂತ ನಿಂತಿಯಲ್ಲ ಆ ಮಗನ ಬಂದಲ್ಲ ಮುಚ್ಕೊಂಡ್ರೆ ನಿಮ್ಮ ಅವಳ ತಂಗಿ ಹೇಳ ನೀನ್ ಕೆರ್ಕಂಡ್ ಕೂತ್ಕೊಂಡ್ರೆ ಇವ್ರು ಹಾಕೇ ಬಿಡ್ತಾನೆ ತುಪ್ಪನ ಆಮೇಲೆ ನೀ ಹಾಕತಿ ಹಿಂಗು ಹಾಕತಿ ಹೇಳ ಮಸೂಡೆ ಅಂತ ಕಪ್ಪೋರ್ಗ ಹಾಕತಿ ಹೇಳ ಸುಮ್ಮನೆ ಬಾ ತುಪ್ಪ ಗಾಡಿ ಇರ್ತಾನೆ ಕಪ್ಪರ ಬಾ ನೋಡುತ್ತಿರುವ ಬಸ್ಸನ್ನು ಹತ್ತೆ ಬಂದ ನೋಡಿ ನೀವು
ರಂಗ ಸಾಟ್ನ ಬಿಡಲಿ ಯಪ್ಪ ನಿನ್ನ ಗಾಡಿನ ನನ್ನ ಹಾಳು ಮಾಡಿಟ್ಟಲ್ಲೋ ಯಪ್ಪ ಒಳ್ಳೆ ಟಮಿಕ ಬಂದೆ ಮಗನ ನಿನ್ನ ಬನ್ನಿ ಸೌಕರ್ಯ ಬನ್ನಿ. ಶಾಸಕರಾದ ತಾವು ಅಗತ್ಯವಿದ್ದಲ್ಲಿಗೆ ಆಗಮಿಸಬೇಕಾಗಿದೆ ಸೀತಾ. ಬರಗಾಲದ ಪವನಿಂದ ನೀರಿಲ್ಲದ ತತ್ತರಿಸುವ ನಿಮ್ಮ ಚಿಂತನೆಯನ್ನು ವಿಚಾರಿಸಿ ಬತ್ತಿ ಬರಿದಾದ ಕೆರೆಗೆ ನೀರು ಬಿಡಬೇಕೆಂದು ಬಂದೆ. ಶಾಸಕರಾದ ನಿಮ್ಮಂಥವರು ನಮ್ಮಂಥವರ ಮನೆಯ ಬಾಗಿಲಿಗೆ ಬಂದಿದ್ದೀರಿ ಅಂದಾಗ ನಿಜಕ್ಕೂ ನೀವು ರೈತನ ಮಕ್ಕಳೇ ಸರಿ. ನೀವಿಲ್ಲೇ ಒಂದು 5 ನಿಮಿಷ ಇಲ್ಲೇ ಕುತ್ಕೊಂಡಿರ್ರಿ. ನಾನು ಈಗಲೇ ಹೋಗಿ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಬರ್ತೀನಿ. ಕೈಯಲ್ಲಿ ತುಂಬಿದ ತಂಬಿಗೆ ಹಿಡಿದು ಅಂಬುಜ ಮುಖದಂತೆ ವರ್ಣರಂಜಿತವಾಗಿ ಶೋಭಿಸುತ್ತಿರುವ ಈ ನಿನ್ನ ರೂಪ ಆ ಸೂರ್ಯ ಪ್ರಕಾಶನ ತಾಪಕ್ಕೆ ಬತ್ತಿ ಬಾಡಿತಂತ ಚಿಂತನೆ ಬರ್ತಾ ಇದೆ ಸೀತಾ. ಇದೇನು ಸಾವುಕಾರೆ, ನಿಮ್ಮ ಮಾತೆ ಒಂದು ರೀತಿ ಅರ್ಥವೇ ಆಗುತ್ತಿಲ್ಲವಲ್ಲ? ಅರ್ಥ ನೋಡು ಸೀತಾ, ನನ್ನ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವೆಂದು ನೀ ತಿಳಿದುಕೊಂಡರೆ ವ್ಯರ್ಥ ಕೊರೆಗೆ ಹೋಗುವುದು ನಿನ್ನ ಜೀವನ. 10 ವರ್ಷಗಳಿಂದಲೂ ಮತ್ತು ಹಾಕಿ ಕುಳಿತುಕೊಂಡಿರುವ ಈ ಚಂದ್ರೇಗೌಡನ ಪ್ರೇಯಸಿ ಎಂದಾದರೂ ನೀನಾಗದಿದ್ದಲ್ಲಿ ಬಾನೆತ್ತರಕ್ಕೆ ಹಾರುವುದು ಈ ನಿನ್ನ ಪ್ರಾಣ. ಪ್ರಾಣದಾಸಗಾಗಿ ಮಾನ ಮಾರಿಕೊಳ್ಳುವಂತ ಹೆಣ್ಣಲ್ಲೋ ಈ ಸೀತಾ. ಸಿದ್ಧರಾಮನ ಹೆಂಡತಿ, ರಾಮನಂತೆ ಇದ್ದವಳು ಈ ಕಲಿಯುಗದ ಸೀತಾ. ನನ್ನ ಗಂಡ ಕಟ್ಟಿದ ಈ ತಾಳಿಯನ್ನು ನೋಡಿಯೂ ನೀನು ನನ್ನ ಮೈ ಮೇಲೆ ಬಂದಿದ್ದೆ. ಆದರೆ ರಾವಣನಂಥ ನಿನ್ನಂಥವನನ್ನು ಕುಟ್ಟಿ ಕೆಡವಲು ಆ ರಾಮ ಬರುತ್ತಾನೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ಅಂದು ರಾವಣನು ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಎಲ್ಲಿ ಅಡಗಿತ್ತು ಆ ನಿನ್ನ ಶ್ರೀರಾಮನ ಶಕ್ತಿ? ಮಾರೀಚನೆಂಬ ಮಾಯದ ಜಿಂಕೆಗೆ ಮನಸೋದ ಸೀತೆಯ ಪ್ರೇಮದ ಮಾತಿನಲ್ಲೇ ಅಡಗಿತ್ತು ಆ ರಾಮನ ಶಕ್ತಿ. ನೋಡು, ಬರೀ ರಾಮನಷ್ಟೇ ಏಕೋ, ಒಂದು ವೇಳೆ ನನ್ನ ಮೈದುನಂಥ ಲಕ್ಷ್ಮಣ ಹಾಕಿದ ಗೆರೆಯನ್ನೇ ದಾಟಿದ್ದರೆ ಸುಟ್ಟು ಬೂದಿಯಾಗುತ್ತಿದ್ದ ಆ ನಿನ್ನ ರಾವಣ. ಈ ಮಾಯದ ಜಿಂಕೆಗೆ ನೀನು ಮನಸೋತು ಬೆನ್ನು ಹತ್ತಿ ಬಂದದ್ದೇ ಆದರೆ ಆಯುಷ್ಯ ಮುಗಿಯುವುದರೊಳಗಾಗಿ ಹೋಗುವುದು ನಿನ್ನ ಪ್ರಾಣ. ನನ್ನ ಪ್ರಾಣ ದೇವಧರ್ಮನನ್ನೇ ಬೆನ್ನಿಗೆ ಕಟ್ಟಿಕೊಂಡು ಮಣ್ಣಿನ ಮಗನಾಗಿ ಚಿನ್ನದ ನೇಗಿಲನ್ನೇ ಹಿಡಿದು ನಿನ್ನಲ್ಲಿಗೆ ಬಂದಿರುವ ಈ ಇಂದೋದರನಿಗೆ ಯಾರಿಂದನೂ ಭಯವಿಲ್ಲ ಸೀತಾ, ಯಾರಿಂದನೂ ಭಯವಿಲ್ಲ. ಅನ್ನನೇರಲ್ಲದೆ ನೇತು ಹಾಕಿಕೊಳ್ಳುವ ಈ ಕಾಲದಲ್ಲಿ ಹೊಲ ಕಳೆದುಕೊಂಡ ಭಿಕಾರಿಯಾದ ಸಿದ್ದರಾಮನನ್ನು ಕೈಬಿಟ್ಟು ಪಟ್ಟಂಗಿ ಸಾರಿ ರಾಷ್ಟ್ರ ಧ್ವಜವನ್ನೇ ಎತ್ತಿ ಹಿಡಿದು ಈ ಗೌಡನ ಒಡತಿ ನೀನಾದರೆ ನಿತ್ಯ ತೂಗು ಉಯ್ಯಾಲೆಯಲ್ಲಿ ತೂಗಿಸಿಕೊಳ್ಳುವಿ 1000 ದಾಸರ ಕೈಯಿಂದ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನೇ ನನ್ನ ಪಾಲಿನ ದೇವರು. ಅವನು ಕುರುಡನೇ ಇರಲಿ ಕುಂಟನೇ ಇರಲಿ ಅಂಥವನೇ ನನ್ನ ಪಾಲಿನ ದೇವರೆಂದು ಬಾಳಿದವಳು ನಾನು. ಅಂದಾಗ ಅಂಥ ದೇವರನ್ನ ಕೈಬಿಟ್ಟು ನೀ ತೋರಿಸುವ ಆ ನಿನ್ನ ತೂಗುಯ್ಯಾಲೆ ನನ್ನ ಹರಕು ಚಪ್ಪಲಿಯ ಸಮ. ಎತ್ತಿದ ನಿನ್ನ ಕೈಯನ್ನ ಕೆಳಗೆ ಮೊದಲು ಎತ್ತಿದ ಈ ನನ್ನ ಕೈ ನಿನ್ನ ಕುತ್ತಿಗೆಯನ್ನೇ ಹಿಡಿದು ಮುತ್ತಿನ ಪಲ್ಲಕ್ಕಿಯೊಳಗೆ ಕೆಡವಿ ನಿನ್ನನ್ನು ಕತ್ತಲೆಯನ್ನಾಗಿ ಮಾಡಿ ನನ್ನ ಕಾಮತಾಪವನ್ನು ನೀಗಿಸಿಕೊಳ್ಳುವೆ. ನನ್ನ ಕೆಡವೆ ಮಾಡಬೇಕಾದ ನಿನ್ನಂಥ ಪಾಪಿಗೆ ಸೀತಾ, ಕಲಿಯುಗದ
ಪಿಸ್ತೂಲು ನನಗೆ ತೋರಿಸ್ತಾ ಇದ್ದೀಯಾ? ಏಯ್! ನಿನ್ನ ಪಿಸ್ತೂಲಿಗೆ ಬೆದರುವ ಹೆಣ್ಣು ನಾನಲ್ಲ. ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದ ಸಾಧ್ವಿ ನಾನು. ಈ ಭರತ ಖಂಡದಲ್ಲಿ ಹುಟ್ಟಿ ಬಂದ ಈ ಕಲಿಯುಗದ ಸೀತೆ ನಾನು. ಸಾವಿಗಿಂತ ಶೀಲವೇ ಮೇಲೆಂದು ಹುಚ್ಚೆತ್ತು ಹಾರುವ ಹೆಣ್ಣೆ, ಮುಗಿಯಿತು ನಿನ್ನ ಕಾಚೆ. ಈಗಲೂ ಕಾಲ ಮಿಂಚಿಲ್ಲ ಸೀತಾ. ನೀನೇ ನನ್ನ ಚಂದ್ರಮನೆಂದು ಚಕೋರಿಯಾಗಿ ಹೇಳಿದರೆ ವೇಳೆ ಕೊಟ್ಟು ಸ್ವೀಕರಿಸುವೆ ನಿನ್ನನ್ನು. ಇನ್ನೊಂದು ಸಾರಿ ಆ ಮಾತನ್ನು ಎತ್ತಬೇಡವ ಉನ್ಮತ್ತ. ಆ ಮಾತನ್ನು ಎತ್ತಿದೆಯಾದರೆ ನಿನ್ನ ನೆತ್ತಿ ಸೀಳಿ ರಕ್ತ ಕುಡಿಯಲು ಮತ್ತೆ ಬರುತ್ತಾನೆ ನನ್ನ ಉತ್ತರ ಕುಮಾರ. ನಿನ್ನ ಉತ್ತರಾಧಿಕಾರಿಗೆ ಇದೇ ನನ್ನ ಉತ್ತರ. ನಿನ್ನ ಮೈಯಲ್ಲೆಲ್ಲ ರಕ್ತವೇ ಕೆರಿದು ಬರ್ತದೆ. ಏನಾಗಿದೆ ಅಮ್ಮ ನಿನಗೆ? ಅಳಬೇಡಕ್ಕಿಂದ ಹೇ ಪಾಪಿಯಿಂದ ಎಂದು ನಿನ್ನ ತಾಯಿಯ ಪ್ರಾಣ ಬೇಡ ಕಂದ ಬೇಡ. ಅವನು ಮಹಾ ಕಟುಕ, ಮೇಲಾಗಿ ಕ್ರೂರಿ ಅಮ್ಮ. ಇಲ್ಲಮ್ಮ ಇಲ್ಲ. ಅವನೆಂತ ಕಟುಕನಾಗಿದ್ದರೂ ಅವನ ಗಂಟಲನ್ನು ಸೀಳುವೆನು. ಅವನೆಂತರ ಕುಡಿಯುವ ಸಾಮರ್ಥ್ಯ ನಿನ್ನ ಎದೆಹಾಲಲ್ಲಿದೆ ಅಮ್ಮ, ನಿನ್ನ ಎದೆಹಾಲಲ್ಲಿದೆ. ಇದ್ಯಾವ ಮರಿಯೆಂದು ಈ ಸಿಂಹದ ಮರಿಯನ್ನು ಕೆಣಕಲು ಬಂದರೆ ಅವರ ತಲೆಯನ್ನೇ ಕತ್ತರಿಸಿ ಹಾಕಿಬಿಡೋನಮ್ಮ, ಅವರ ತಲೆಯನ್ನೇ ಕತ್ತರಿಸಿ ಹಾಕಿಬಿಡೋನು. ಬೇಡ ಕಂದ, ನಿನ್ನಂಥ ಕಂದನಿಗೆ ಈ ಹಠ ತರವಲ್ಲ. ಹಿಂದೆ ಹಠ ಮಾಡಿ ಆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ನುಗ್ಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡನಂತೆ. ಬೇಡಕಂದ, ಆದ್ರೆ ದಯವಿಟ್ಟು ಈ ವಿಷಯವನ್ನ ನಿನ್ನ ಚಿಕ್ಕಪ್ಪನಿಗೆ ಮಾತ್ರ ತಿಳಿಸಬೇಡ. ಯಾಕಮ್ಮ ಈ ನಾಡಿಗೆ ದಂಡದಲ್ಲಿ ಎನಿಸಿಕೊಂಡಿರುವ ನನ್ನ ಪುಟ್ಟ ಚಿಕ್ಕಪ್ಪನನ್ನು ಹೇಗೆ ಹೇಳ್ತೀನಮ್ಮ? ಸಾಧ್ಯವೇ ಇಲ್ಲ. ಹೆತ್ತ ತಾಯಿ ನೋವಿನಿಂದ ಬೆಂದಾಗ ನನ್ನ ಗಂಡಗೆ ಶಾಂತವಾಗಬೇಕಾದ್ರೆ ಮೊದಲು ಆ ಗೌಡನ ರಕ್ತ ನೋಡಬೇಕು. ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಬೇಡ ಕಂದ ಬೇಡ. ಈ ನಿನ್ನ ತಾಯಿಯ ಮಾತನ್ನ ಕೊನೆಯದಾಗಿ ನಡೆಸಿಕೊಡುತ್ತೇನೆ. ಆಯ್ತಮ್ಮ ಆಯ್ತು. ನೋಡು ಕಂದ, ಮುಂಬರುವ ಕಷ್ಟ ಸುಖಗಳನ್ನೆಲ್ಲ ಮೆಟ್ಟಿ ಈ ಹಣದ ತಾಯಿಯ ಹೆಸರನ್ನ ನೀನು ತರಬೇಕಪ್ಪ, ನೀನು ತರಬೇಕು. ಸಮಯ ಸಾಧಿಸಿ ಒಂದಲ್ಲ ಒಂದು ದಿನ ಆ ನಿನ್ನ ಚಿಕ್ಕಪ್ಪನಿಗೆ ಈ ವಿಷಯವನ್ನ ತಿಳಿಸಿ ತಾಳ್ಮೆಯ ಜೀವನದಲ್ಲಿ ಆ ಪಾಪಿಯ ತಿಳಿ ರಕ್ತವನ್ನೇ ನೋಡಬೇಕು. ಅದೇ ನಿನ್ನ ಹೆತ್ತ ತಾಯಿಯ ಆಸೆ. ಕುಮಾರ, ಅವ್ವ.
ಗುರುವತ್ತಿ ಬಸವೇಶ್ವರ ನಾಟ್ಯ ಸಂಘ ಬನ್ನಿಹಟ್ಟಿ ಇವರಿಂದ ವೈಟಿ ಹಬ್ಬಳ್ಳಿ ಗುರುಗಳಿಗೆ ಹಾರ್ಮೋನಿಯಂ ಮಾಸ್ತರ್ HBS ಶಾಲೆ ಬನ್ನಿಹಟ್ಟಿ ಇವರಿಗೆ ನಾಟ್ಯ ಸಂಘ ಲಕ್ಮಾಜಿಕೊಪ್ಪ. ಈ ಗ್ರಾಮದಲ್ಲಿ ಈ ಗುರುಗಳ ಒಂದು ಅವರ ಸೇವೆಯನ್ನು ಮುಗಿಸಿಕೊಂಡು ಹೆಚ್ಚಿನ ವೇಳೆಯಲ್ಲಿ ಈ ಒಂದು ಕಲೆಯನ್ನು ತೋರಿಸಿದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅದಕ್ಕೆ ಇವರಿಗೆ ಒಂದು ವಿಘ್ನೇಶ್ವರನ ಅಲ್ಪ ಕಾಣಿಕೆ ನಮ್ಮ ಬಂಧುಗಳು ಕೊಟ್ಟಿರ್ತಾರೆ ಬನ್ನಿಹಟ್ಟಿ ಗ್ರಾಮದಿಂದ, ಅವರು ಸ್ವೀಕರಿಸಬೇಕೆಂದು ನನ್ನ ವಿನಂತಿ. ಅದೇ ರೀತಿ ಇದೇ ಸಂಘಕ್ಕೆ ಅನ್ನದಾಸರಿ ನಾಟ್ಯ ಸಂಘಕ್ಕೆ 50 ರೂಪಾಯಿ ಅದೇ ಕಲಾವಿದರು ಕೊಟ್ಟಿರ್ತಾರೆ. SC ದೇಮಗೌಡ ರಿವೇಶನ್ ಬ್ಯಾಂಕ್ ಮ್ಯಾನೇಜರ್ ಕುಮಾರನ್ ಪಾತ್ರಕ್ಕೆ 50 ರೂಪಾಯಿ, ಬುಕ್ ಕಂಪೋಸರ್ RV ಕೆರಡಿಮಠ್ 101 ರೂಪಾಯಿ 50 ರೂಪಾಯಿ ಸಂಘಕ್ಕೆ, ಜಗದೀಶ್ ಕೆರ್ಕರ್ 200 ರೂಪಾಯಿ ಕುಮಾರನ್ ಪಾತ್ರಕ್ಕೆ 50 ರೂಪಾಯಿ ವೈಟಿ ಹೆಬ್ಬಳ್ಳಿ ಗುರುಗಳು. ಅದೇ ರೀತಿ ಶೇಖಪ್ಪಕ್ಕರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಂಧುಗಳು ಅವರಿಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ನೀಡಬೇಕು, ಕಲೆಯನ್ನು ಬೆಳೆಸಬೇಕು, ಕಲೆಯನ್ನು ಉಳಿಸಬೇಕು. ನಿಮ್ಮ ಮನೆಯ ಬಂಧುಗಳಿಗೆ ನೀವೆಲ್ಲ ಸಹಕಾರ ಮಾಡ್ತೀರಿ ಅಂತ ಭಾವಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಂತ ಹೇಳಿ ಒಂದು ಕಾರ್ಡ್ ಮಾಡ್ಯಾರ, ಹಾಗೂ ಒಂದು 101 ರೂಪಾಯಿ ಮಾಡ್ಯಾರ. ಮತ್ತ ಅದ್ರ ಮೇಲೆ ಒಂದು ಸಾಲ ಹಚ್ತಾರಂತ ಸ್ವಾಮಿಗಳು ಬಂದು ಆ ಮಡೆಪ್ಪ ಅವರಿಂದ ಸ್ವೀಕರಿಸಬೇಕು. ಎಂದು ಗರ್ವದ ಗರತಿಯ ಹಾಡನ್ನೇ ಹಾಡಿದ ನಿನ್ನ ಪಾಡು ಕಾರ್ಮೋಡದ ಮುಗಿಲೇರಿತು. ಸಿದ್ದರಾಮ ಈ ಚಂದ್ರೇಗೌಡನೆಂದರೆ ಬರೀ ನಕರೇಗೌಡನೆಂದು ತಿಳಿದುಕೊಂಡೆಯ. ಕೈಯಲ್ಲಿ ಬಂದೂಕನ್ನೇ ಹಿಡಿದು ಸಿಂಧೂರ ಲಕ್ಷ್ಮಣನಾಗಿ ನಿಂತರೆ ಎಣಿಕೆ ಇಲ್ಲದಷ್ಟು ಹೆಣದ ರಾಶಿ ಬೀಳುವವು ಈ ಶಾಸಕನ ಮನೆಯ ಮುಂದೆ. ಸಿದ್ದರಾಮ ಬರೀ ಇಷ್ಟಕ್ಕೆ ಮುಗಿಯಲಿಲ್ಲ ನನ್ನ ಸೇಡು ಎಂದು ನೀವಿಬ್ಬರು ಅಣ್ಣ ತಮ್ಮಂದಿರು ಶರಣೆಂದು ನನ್ನ ಪಾದಕ್ಕೆ ಎರಗುವಿರು. ಆವಾಗಲೇ ಮುಕ್ತಾಯವಾಗುತ್ತದೆ ನನ್ನ ಹೋರಾಟ. ನಿಮ್ಮ ಸರ್ವಾಸ್ತಿ ಕದ್ದ ಉತ್ತರಾಧಿಕಾರಿಯಾದ ನನ್ನ ತಂದೆಯ ಮೇಲಿನ ಹಳೆಯ ಸೇಡು ಮರೆತು ನಾನು ನಿಮ್ಮೊಂದಿಗೆ ಸ್ನೇಹ ಬೆಳೆಸುವೆ. ಇಲ್ಲವಾದರೆ ನಾಳೆ ನಡೆಯುವ ನನ್ನ ಪರ್ಸನಲ್ ಮೀಟಿಂಗಿನಲ್ಲಿ ನಿಮ್ಮ ಬಲಗೈ ಬಂಟನಾದ ಯಶವಂತನನ್ನೇ ಕೊಯ್ದು ಆ ಕೊಲೆಯ ಪಾದತನೆಯಲ್ಲಿ ನರ್ತಕಿಯಾಗಿ ಬರುವ ಸರೋಜಿನಿಯನ್ನು ನಿನ್ನ ಮಡದಿಯನ್ನಾಗಿ ನೇಮಿಸಿ ನಿಮ್ಮನ್ನು ಬೀದಿ ಪಾಲು ಮಾಡದಿದ್ದರೆ ನಾ ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ನಾಳೆ ಸರಿಯಾಗಿ ಬೆಳಿಗ್ಗೆ 10 ಗಂಟೆಗೆ ಕತಂ ಲಾಡ್ಜಿನಲ್ಲಿ ವಿಶೇಷ ಸಭೆ ಕರೆದು ನರ್ತಕಿಯಿಂದ ಡ್ಯಾನ್ಸ್ ಏರ್ಪಾಡು ಮಾಡು. ಅದಕ್ಕಂತೆ ಆ ಸಭೆಗೆ ಮುಖ್ಯವಾಗಿ ಆ ಯಶವಂತನಿಗೆ ಬರಲಿಕ್ಕೆ ಹೇಳು. ಅವನ ಚರಿತ್ರೆಯನ್ನು ಬರೆಯೋದಕ್ಕೆ ನನ್ನ ಅಳಿಯ ನರೇಂದ್ರ ಸಾಹಿತ್ಯ ಸಭೆಯ ಮುಖ್ಯಸ್ಥನಾಗುತ್ತಾನೆ. ಈಗಲೇ ಸರ್ವ ಸಿದ್ಧತೆ ಮಾಡಿಸ್ಬಿಡ್ತಾರ್ರಿ. ದಂಡಿ ಕುಡಿತೀಯನು ಅದು ಕುಡ್ತಿ ಅಂತ ಕೇಳ್ತೀರಲ್ರಿ ಅಪ್ಪ. ಕೆಟ್ಟ ಹಲ್ಕಡಿ ಚಟ ಬಿದ್ದು ಬಿಡತ್ರಿ, ಮಡ್ತಾ ಕುಂತ್ರಿ ಬಿಡದ್ರಿ. ಕಾರ್ಬಾರಿ ನಡ್ರಿ ಆ ರಂಗೆಲ್ಲದನ್ನ ನೋಡಲೇ ಗಾಡಿ ಮತ್ತು ಬರ್ಲಿ.